ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ.
ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ ಮಾಧುಸ್ವಾಮಿ ಅವರು. ಆಫ್ಟರ್ ಲಾಂಗ್ ಟೈಮ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದು ಮತ್ತು ಈ ರೀತಿ ಕಾಣಿಸಿಕೊಂಡಿರೋದು. ನೊಳಂಬ ವೀರಶೈವ ಸಮುದಾಯದ ಒಂದು ಹಾಸ್ಟೆಲ್, ಅದಕ್ಕಾಗಿ ಜಮೀನನ್ನ ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದಾಯದ ಪರವಾಗಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೆಸಿ ಮಾಧುಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಸಿಎಂ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಹಾಸ್ಟೆಲ್ ಒಂದಕ್ಕೆ ಜಮೀನು ಲೀಸ್ಗೆ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೊಳಂಬ ವೀರಶೈವ ಸಮುದಾಯದ ಹಾಸ್ಟೆಲ್ ಇದು. ಸಮುದಾಯ ಪರವಾಗಿ ಮನವಿಯನ್ನ ಮಾಡಿಕೊಂಡಿರೋದು ಮಾಜಿ ಸಚಿವ